ಹಾಯ್ ಫ್ರೆಂಡ್ಸ್, ಬೀಚಲ್ಲಿ ಹೋಗಿ ಸುಮ್ಮನೆ ಹೀಗೆ ವಾಕ್ ಮಾಡ್ತಾ ಇದ್ದೆ. ಹೀಗೆ ವಾಕ್ ಮಾಡ್ಕೊಂಡು ಒಂದು ರೀಲ್ಸ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡೋಷ್ಟರಲ್ಲಿ ಅಲ್ಲಿ ಏನೋ ಒಂದು ಗೂಡು ಕಾಣಿಸ್ತಾ ಇತ್ತು. ಸೊ ಡೈರೆಕ್ಟ್ ಓಡಿದ್ದು ಎಲ್ಲಿಗೆ ಗೊತ್ತಾ, ಆ ಗೂಡು ಏನಂತ ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಅದು ಏನಂತ ನೋಡೋಕ್ಕೆ. ಸೊ ಅಲ್ಲಿ ಹೋಗಿ ನೋಡ್ತಾ ನನಗೆ ಸಿಕ್ಕಿದ್ದೇನು ಗೊತ್ತಾ, ಕಡಲಾಮೆಯನ್ನು ತಂದು ಅಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು. ಸೊ ಕಡಲಾಮೆಯಲ್ಲಿ ತಂದಿಟ್ಟದಲ್ಲದೆ ಅಲ್ಲೊಂದು ಪೋಸ್ಟ್ರ್ ಕೂಡ ಇತ್ತು ಫ್ರೆಂಡ್ಸ್. ಇದೇನು ಗೊತ್ತಾ, ಕರ್ನಾಟಕ ಅರಣ್ಯ ಇಲಾಖೆ ಕುಂದಾಪುರ ವಿಭಾಗದವರು ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಕಡಲಾಮೆ ಮೊಟ್ಟೆ ಸಂರಕ್ಷಣಾ ಕೇಂದ್ರ ಎಚ್ಚರಿಕೆ. ಈ ಸ್ಥಳದಲ್ಲಿ ಕಡಲಾಮೆ ಮೊಟ್ಟೆಗಳನ್ನು ಸಂರಕ್ಷಿಸಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಂತೆ ಪ್ರವರ್ಗ ಶೆಡ್ಯೂಲ್ 1ರ ಅಡಿಯಲ್ಲಿ ಕಡಲಾಮೆ ಅಥವಾ ಅದರ ಮೊಟ್ಟೆಗಳಿಗೆ ಯಾವುದೇ ರೀತಿಯ ಹಾನಿ ಮಾಡಿದ್ರೆ 3 ರಿಂದ 7 ವರ್ಷ ಜೈಲಲ್ಲಿ ಇರ್ಬೇಕಾಗತ್ತೆ. ಹಾಗೆ 10,000 ದಂಡ ಕೂಡ ಕಟ್ಟಬೇಕಾಗತ್ತೆ. ಸೊ ಕಡಲಾಮೆ ಮೊಟ್ಟೆ ಎಲ್ಲಾದ್ರೂ ನೀವು ನೋಡಿದ್ರೆ, ಈ ತರ ಮಾರ್ಕ್ ಇದ್ರೆ ಏನು ಉಪದ್ರ ಮಾಡಕ್ ಹೋಗ್ಬೇಡಿ, ಜಾಗ್ರತೆಯಿಂದ ಇರಿ. ಸೊ ಕೇರ್ಫುಲ್ ಆಗಿ ಬಂದು ಹಿಂಗೆ ಜಸ್ಟ್ ನೋಡ್ಕೊಂಡು ಹೋಗಿ. ಮತ್ತೆ ನಿಮ್ಗೆ ಮೊಟ್ಟೆ ಆಗಿ ಮರಿಯಾಗಿ ಹೋಗುದೆಲ್ಲ ನೋಡ್ಬೇಕಂತ ಇದ್ರೆ ಆಸುಪಾಸಲ್ಲಿ ಇದ್ದವರಿಗೋ ಅಥವಾ ಅರಣ್ಯ ಇಲಾಖೆಯಲ್ಲೋ ಕೇಳಿದ್ರೆ ಕನ್ಫರ್ಮ್ ಆಗಿ ಅವ್ರು ಹೇಳ್ತಾರೆ ಇದು ಯಾವಾಗ, ಎಷ್ಟು ಶೆಡ್ಯೂಲ್ಸ್ ಇದೆ, ಎಷ್ಟು ಟೈಮ್ ಇದೆ. ಆ ಟೈಮಲ್ಲಿ ಮರಿಗಳನ್ನ ತಗೊಂಡು ಆಮೆಗಳು ನೀರಿಗೆ ಹೋಗ್ತವೆ. ಅಷ್ಟನಕ ನಾವು ವೇಟ್ ಮಾಡಿ. ಸೊ ಆಮೆ ಹೇಗೆ ಬಂದೆ ಮರಿ ಇಡ್ಲಿಕ್ಕೆ ಮೊಟ್ಟೆ ಇಟ್ಟು ಹೋಗ್ತದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಇವತ್ತಿನ ವಿಡಿಯೋ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.